ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಸ್ತೆ ಇದರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಂಪ್ನಿಗೆ ಹೋಗ್ತಾಯಿದ್ದೀನಿ ಇವಾಗ. ನನ್ನ ಬೈಕಲ್ಲಿ ಹೋಗ್ತಾ ಇಲ್ಲ, ಯಾಕಂದರೆ ಬೈಕು ಪೆಟ್ರೋಲ್ ಇಲ್ಲ, ನಾನು ನೋಡ್ಕೊಂಡಿಲ್ಲ. ನಿನ್ನೆ ನಡೀತು ಬಿಡು ಅಂದ್ಕೊಂಡೆ, ಇನ್ನೊಂದು 8 ಕಿಲೋಮೀಟ್ರ್ ಅಷ್ಟೇ ಹೋಗುತ್ತೆ ಅದು ಬೈಕು. ಸೊ ಹಾಗಾಗಿ ನಮ್ಮ ನಾಗರಾಜ್ಗೆ ಹೇಳಿದೆ ನಾನು ಇವಾಗ ಜಸ್ಟು. ಅವನು ಬರ್ತೀನಿ ಹೋಗೋಣ ಅಂತ ಹೇಳ್ದೆ. ಸೊ ಹಾಗಾಗಿ ಹೋಗ್ತಾಯಿದ್ದೀನಿ ಇವಾಗ ನಡ್ಕೊಂತ. ಗೈಸ್, ಇಲ್ಲೊಂದು ಪ್ರಾಬ್ಲಮ್ ಆಯಿತು. ಬೈಕಲ್ಲಿ ಹೋಗ್ತಾ ಇದ್ದೆ ಕಂಪ್ನಿಗೆ. ಹೋಗ್ಬೇಕಾದ್ರೆ ಏನಾಯಿತು ಅಂದರೆ ಎದುರಿಗೆ ಒಂದು ಜೈನ್ ಬಂದು ಸಡನ್ನಾಗಿ ವಿಡಿಯೋ ಮಾಡಬೇಕಾದ್ರೆ ಮುಖಕ್ಕೆ ಕಡಿದು ಬಿಡ್ತು. ಸೊ ಒಂದು ಹೆಚ್ಚು ಕಡಿಮೆ 1 ನಿಮಿಷ ಸುಧಾರಿಸ್ಕೊಂಡಿನಿ ಅದನ್ನು. ಆಮೇಲೆ ಅದು ನೋಡ್ತೀನಿ ಸಿಗಲಿಲ್ಲ, ಬಟ್ ಅದ್ರ ಮುರುಳು ತಕ್ಕೊಂಡು ಆಮೇಲೆ ಸ್ವಲ್ಪ ಕ್ಯೂರ್ ಆಯಿತು. ರಾತ್ರಿ ನೋಡ್ಕ್ಯಾರಲೇ ಅಲ್ಲ ಅದನ್ನ. ಇನ್ನು 8 ಕಿಲೋಮೀಟ್ರ್ ಅಷ್ಟೇ ಹೋಗತ್ತದ ಗಾಡಿ. ಪೆಟ್ರೋಲ್ ನೋಡ್ಕೊಂಡೆ ಇಲ್ಲ ಅದಕ್ಕೆ ಬಡ ಬಿಟ್ಟು ಬಂದೆ. ಅವ್ನು ಆಗಕ್ಕೆ ಫೋನ್ ಮಾಡಿದೆ, ಅವನು ಬರ್ತಾನಣ್ಣ ಅಂತಂದು ಬರಲೇ ಇಲ್ಲ. ಈಗ ಮನೆ ತಲೆ ಹೋಗ್ಯಾನ. ಇದು ನಾ 35ಕ್ಕೆ ಫೋನ್ ಹಚ್ಚಾನಿ, 6:35ಕ್ಕೆ ಬರ್ತಾನೆ ಅಂದ್ ಬರಲೇ ಇಲ್ಲ. ಮತ್ತೆ ಇವ್ ಬಂದು ಸುಮ್ಮನೆ. ಗಾಯ್ಸ್, ಮಳೆ ಫುಲ್ ಬರ್ತಾ ಇತ್ತು. ಇವಾಗ ಕಂಪ್ನಿಯಿಂದ ಹೊರಗಡೆ ಬಂದ್ವಿ ಜಸ್ಟ್. ಫುಲ್ ಮಳೆ ಬರ್ತಾ ಇತ್ತು. ಮಳೆಗೆ ತೋರಿಸ್ಕೊಂಡು ಹೋಗ್ತಾ ಇದ್ವಿ. 4 ಗಂಟೆ ಕಂಪ್ನಿ ಬಿಟ್ಟದ್ದು, ಇವತ್ತು 5 ಗಂಟೆ ಆದರೂ ಮಳೆ ಬಿಡಲಿಲ್ಲ. ಸೊ ಇವಾಗ 5 o'clock ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಒಳ್ಳೆ ಇದೇ ಫಸ್ಟ್ ಟೈಮ್ ಈ ಥರ ಮಳೆ ಬಂದಿದ್ದು ಈ ವರ್ಷದಲ್ಲಿ. ಇಲ್ಲಿ ಕಂಪ್ನಿ ಸರೌಂಡಿಂಗಲ್ಲಿ ಬಂದಿರಲಿಲ್ಲ. ಸೊ ಇವಾಗ ನಾನು ನಾಗರಾಜ್ ಹೋಗ್ತಾ ಇದ್ದೀವಿ. ಈಗ ಫುಲ್ ಮಳೆ ಬಂದು ತಂಪಾಗೈತೆ ವಾತಾವರಣ. ಬೆಳಗ್ಗೆ ಮಧ್ಯಾಹ್ನ ನೋಡಿ ಶೆಕೆ ಇತ್ತು. ಇವಾಗ ಒಳ್ಳೆ ಕಂಪ್ನಿ ಬಿಡ್ಬೇಕಾದ್ರೆ ಇದು ಚಲೋ ಆಗುತ್ತೆ. ಒಂದು ಬೆಳಗ್ಗೆ ಕಂಪ್ನಿ ಹೋಗ್ಬೇಕಾದ್ರೆ ಚಲೋ ಆಗಿರುತ್ತೆ, ಇಲ್ಲಾಂದ್ರೆ ಒಂದು ಕಂಪ್ನಿ ಮುಗಿದ ಮೇಲೆ ಚಲೋ ಆಗಿರ್ತದೆ ಮಳೆ. ಇದು ಇವೇರಾಗಿದ್ದ ಮೇಲೆ ಡೈಲಿ ಒಳ್ಳೆ ಹುಡುಗರು ಸ್ಕೂಲಿಂದ ಹೋಗ್ತಿರ್ತಾರೆ, ಆಮೇಲೆ ಕಾರ್ಮಿಕರು ಕಂಪ್ನಿಯಿಂದ ಹೋಗ್ತಿರ್ತಾರೆ. ಈ ಟೈಮಲ್ಲಿ ಮಳೆ ಬಂದರೆ ಭಾಳ ಸಮಸ್ಯೆ ಆಗ್ತಿರುತ್ತೆ ನಮಗೆ. ಹೇಳ್ಬೇಕು, ಫೋನ್ ಮಾಡಿ ಹೇಳ್ಬೇಕು, ನಾಯಿಂದ ಸುಮ್ಮನೆ ಮಧ್ಯಾಹ್ನ ಬಾ ಅಂತ ಮಳೆ. ಇನ್ನೇನು ಮಾಡ್ತೀವಿ, ಬೆಳಗ್ಗೆ ತೊಳ್ಕೊಂಡು ಹೋಗ್ತಿದ್ದೀವಿ. ಹೋಗ್ಬಿಟ್ಟು ಸ್ವಲ್ಪ ನೋಡೋಣ. ಮನೆಗೆ ಯಾರಿಲ್ಲ, ಮನೆಗೆಲ್ಲ ರಾಣೇಂದ್ರಿಗೆ ಹೋಗಿದ್ದಾರೆ, ನಮ್ಮ ಇವ್ರ ಮನೆಗೆ, ಅಣ್ಣರ ಮನೆಗೆ. ನಾನು ಈಗ ಹೋಗ್ಬಿಟ್ಟು ರೆಡಿಯಾಗಿ ಹೋಗಬೇಕು. ಬಟ್ ಯಾವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಮಳೆ ಇನ್ನೂ ಬಿಡ್ತಾ ಇಲ್ಲ. ಮಳೆ ಚಿಟಿ ಬರ್ತೈತಿ. ಮದುವೆ ಅದೇ ಮಂಜಪ್ಪಟ್ನಲ್ಲಿ ಅವ್ನ ಜನ ಇದೆ. ಗಾಯ್ಸ್, ನಮ್ಮ ಚಳಗೇರಿಯಲ್ಲಿ ಇವತ್ತು ಫುಲ್ ಮಳೆ ಆಗೈತೆ. ನಾವೆಲ್ಲ ಕಡಿಮೆ ಬಂದಿದ್ದು ಅಂದ್ಕೊಂಡಿದ್ವಿ. ಎಲ್ಲ ಗುಂಡಿಗೆ ಹೊಲ್ದಾಗೆಲ್ಲ ನೀರು ನಿಂತವು ಫುಲ್ಲು. ನಾವಲ್ಲಿ ಕಂಪ್ನಿ ಹತ್ರ ಸ್ವಲ್ಪ ಕಡಿಮೆನೇ ಬಂದಿತ್ತು. ಇಲ್ಲಿ ನೋಡಿದರೆ ಮಸ್ತ್ ಬಂದೈತಿ ಬಿಡು. ಇಲ್ಲಿ ನೋಡ, ಇಷ್ಟೇ ಜೋರಾಗಿ ಬಂದಿದ್ದ ಫಸ್ಟ್ ಟೈಮ್ ಮಳೆ. ಹೌದಿಲ್ಲ, ಈ ವರ್ಷ ಮೊನ್ನೆ ಒಂದಾಗಿತ್ತ, ಅಂದ್ರೆ ಇಷ್ಟು ಜೋರಾಗಿದ್ದಿಲ್ಲ ಬಿಡ. ಗೊತ್ತಿದ್ವಾ? ಹಾಂ, ಮೆಣಸಿನ್ಕಾಯಿ ಆಗ್ತೈತಾ? ಇಲ್ಲೇ ಚಳಗೇರಿ ಹೋಟ್ಲಿಗೆ ಬಂದ್ವಿ ಮತ್ತೆ. ಜಸ್ಟ್ ಈಗ ನಮ್ಮ ನಾಗರಾಜ್ ಮಂಡಕ್ಕಿ ತಿನ್ನೋಣ ಅಂದ. ಸೊ ಹಾಗಾಗಿ ಬಂದ್ವಿ. ಬಿಟ್ಟಿಲ್ಲ ಅಯ್ಯೋ ಹರೀಶ ಮೌನಂಗೆ ಹೋದನಪ್ಪ ಅವನು. ಮಳೆ ಏನು ಬಿಡಂಗೆ ಕಾಣಿಸಲ್ಲ ಇವತ್ತು ಅಲ್ಲ. ಫುಲ್ ಹೊಡಿತೈತೆ ಮಳೆ. ಗಾಡಿ ಹೊಂಟು. ಗಾಯ್ಸ್, ಕಂಪ್ನಿಯಿಂದ ಮನೆಗೆ ಬಂದುಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೀದಾ ಇವಾಗ ರಾಣೇಂದ್ರಿಗೆ ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಖಾಲಿ ಆಗಿತ್ತು ಅಂತ ಹೇಳಿದ್ನಲ್ಲ ಬೆಳಗ್ಗೆ. ಇವಾಗ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡೆ. ಈಗ ಹಾಕ್ಸ್ಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ಅದೇ ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ದಾರೆ, ನಮ್ಮ ವೈಫು ಮತ್ತು ನನ್ನ ಮಗ. ಸೊ ಅವರಿಬ್ಬರನ್ನೂ ಕರ್ಕೊಂಡ್ಬಿಟ್ಟು ಅದು ಲಾಸ್ಟ್ ಟೈಮ್ ಯೂನಿಫಾರ್ಮ್ ಸ್ಟಿಚಿಂಗ್ ಕೊಟ್ಟಿದ್ವಲ್ಲ ನಮ್ಮ ವೈಫ್ದು. ಸೊ ಅದನ್ನ ಇಸ್ಕೊಂಡ್ಬಿಟ್ಟು ಮತ್ತೆ ರಿಟರ್ನ್ ಬರ್ಬೇಕು ಚಳಗೇರಿಗೆ. ಮಳೆ ಬಿಡ್ತಾನೆ ಇಲ್ಲ, ಸ್ವಲ್ಪ ಅದ್ರಾಗೆ ಕಡಿಮೆ ಆಗಿದೆ ಅಷ್ಟೇ, ಬಟ್ ಬಿಟ್ಟಿಲ್ಲ ಮಳೆ ಇನ್ನೂ.
ಸೊ ಇವಾಗ ಹೋಗಿ ಅವ್ರು ಕರ್ಕೊಂಡು ಇದು ಮಾರ್ಕೆಟಲ್ಲಿ ಹೋಗಿ ಅವ್ರದ್ದೆಲ್ಲ ತೊಗೊಂಡು ಮತ್ತೆ ರಿಟರ್ನ್ ಚಳಗೇರಿಗೆ ಬರಬೇಕು. ಓಕೆ, ಮನೆಗೆ ಹೋಗಿ ಸಿಗ್ತೀನಿ ಗಾಯ್ಸ್. ಕೈ ಕಿಸ್ಮೆ हाँ कौन सी फोटो में ए बड़ा मरा हंगे ಕೇಳ್ತಿ ए चलो ऐसा की बोलता हेगना कौन बोल को दिया सो कौन बोल को दिया सो हाँ कौन बोल को दिया सो ಹಾಗೆ ಸಜೆಸ್ಟ್ ಇವಾಗ ಬಂದೆ ಮೇಡಮ್ರಿಗೆ ಇವ್ರು ಕರ್ಕೊಂಡು ಹೋಗ್ಬೇಕು. ಕರೆಂಟ್ ಹೋಗೈತೇನು ಬಾಬಿ? ನೋಡಿ ಫ್ರೆಂಡ್ಸ್, ಇದು ನಮ್ಮ ಅಣ್ಣವ್ರ ಮದುವೆ ಆಗಿದೆ. ನಾನು ಇಲ್ಲಿದ್ದೀನಿ. ಇದು ಒಂದೇ ಫೋಟೋದಾಗ ಇರೋದ ನಾನು? ಇನ್ನು ಸುಮಾರು ಫೋಟೋದಲ್ಲಿ ಐತಿದಿ ಇಲ್ಲಿ. ವಾಚ್ ಕಟ್ಕ ನೀನು. ಹೋಗ ನಡಿಯಪ್ಪ, ಟೈಮ್ ಹತ್ತು ನಡಿಯ. ಹಾ ಎಷ್ಟು ತಲೆ ತಿಂದಿದ್ದಾನೆ ಗೊತ್ತಾ? ಇದು ಫೋಟೋ ನೋಡಿ ಏನ್ ಕ್ಯಾವ್ ಲಗ್ಯಾ ಬಾ ಹೆಗಣ तुम्हें नहीं ना यहाँ पीछे हैं तुम्हें. हाँ गाड़ी बजाज गाड़ी ಏನ್ तेरा जैसा ही देख रहे ಏ ಬಿಡಪ್ಪಿ, ನನ್ನ ಮಗ ಎಷ್ಟು ಚೆನ್ನಾಗಿದ್ದಾನೆ. ಚೂರು ಚೆನ್ನಾಗಿಲ್ಲ ನೀನು. 2010 ಇದು ಸೇಮ್. ಏ ಪಾಪ ಕೈಗಳು 2005 ಇದು. ಅಯ್ಯೋ 2005. 2005 ಅಂದ್ರೆ 5ನೇ ಕ್ಲಾಸ್ ಹುಡುಗ. ಹಾ ನೋಡಿಲಿ 5ನೇ ಕ್ಲಾಸ್. ಬಜಾಜ್ ಇದು ಇತ್ತು. ಯಾರ್ದದು? ಗನಿಬಾಯ್ ಅಂದದು. ನಮ್ಮ ಅಮ್ಮನ ನೋಡಿ ಹೆಂಗೈತೆ. मम्मी नूरजन इतंग इत नोड पट्या से चप्पल खोसा की है. देख बा मैं हमार विहान कने फर्स्ट स्टैंडर्ड कुछ 5 जोड़ा चप्पल है. ये तो फट्या सब मिट हवाई हवाई चप्पल ಏನ್ ಮಾಡೋದು ಮರಿಯ, ನಾವು ಸ್ಟೈಲ್ ಮಾಡಕ್ ಹೋಗಿದ್ಮ ಅವಾಗಿನ 5ನೇ ಕ್ಲಾಸ್. ಉಸನಪ್ಪ ಜ ಐಫೋನ್ ಇದ್ದಾಗ ಅವ್ರು ಗರೀಬ ಅಂದ್ಬಿಟ್ರೆ ಯಾರನ್ನ ನಗ್ತಾರೆ. ಉಸನಪ್ಪ ಜಂದೆ ಹಾವಳಿ ಅವಾಗ. ಇದ್ಯಾರಿದು ನೂರ್ಜಾನ ರೀ? ಇದು ಯಾರಿದ್ ನೂರ್ಜಾನ? ಇದು ಹಿಂಗಿದೆ ಹೆಂಗದ ನೋಡು. ಇನ್ನೊಂದು ಮುಂಜಿಕ ಫೋಟೋ ಲೇಲಕಬ ಉಸ್ಮೆಕಾಯಿ ಅಲ್ಲಿ. ಇವಾಗ ಹೋಗ್ತಾ ಇದೀವಿ ಚಳಗೇರಿಗೆ. ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸ ಐತೆ, ಅಲ್ಲಿ ಮುಗಿಸ್ಕೊಂಡು ಹೋಗ್ತಿದ್ವಿ. ನಮ್ಮ ನವೀದ್, ನಮ್ಮ ನೌಷದ್. ಬಾ ಬಾ ಬಾರಪ್ಪಿ जाएंगे. हाँ बैठ सामने बैठता इन कुछ का बारा मरिया चली थे. हाँ ओए ತಂಡೆಯಾ ಗೈಸ್ ಮತ್ತೆ ಸಿಗ್ತೀನಿ. ಇಲ್ಲಿಂದ ಟೈಲರ್ ಶಾಪ್ ಹೋಗಿದ್ವಿ, ಬಟ್ ಟೈಲರ್ ಶಾಪಲ್ಲಿ ಟೈಲರ್ ಇನ್ನೂ ಸ್ಟಿಚ್ ಮಾಡಿಲ್ಲ ಅಂತ ಹೇಳಿದ. ಸೊ ಹಾಗಾಗಿ ನಮ್ಮ ವಿಯಾನಿಂದು ಫಿಶ್ದ ಹೊಳೆ ಐತಿ ಈಗ. ಸೊ ಹಂಗಾಗಿ ಫಿಶ್ ತೊಗೊಳಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ ಯಾವಿದೆ ಫಿಶ್. ಸರ್ ಒಂದು ಫಿಶ್ ಪಾಂಡ್ ಬೇಕಿತ್ತು ನಮಗೆ, ಚಿಕ್ಕದು ಸೈಜ್ ಯಾ ಇದೆ. फिश एरिंगे वो लंबा बड़ा है वो हमें बहुत छोटा है. ये लेंगे कि कौन सा लेंगे? ಕೀ ನೋಡಿ ಅದ್ರಾಗೆ ಬಿಟ್ಟು ಬಂದಿ ನಾನು. ಬರೋ ಅವಸರದಾಗ ಕೀ ಗಾಡಿಲೇ ಬಿಟ್ಟು ಬಂದಿ. ಆಮೇಲೆ ಇದೆ ಏನ ಕೋನ್ ಸವನ ಜಲ್ದಿ ತಗೊಳ್ಳ. मस्त है कलर कलर बाहर आ रहा है. ಆಮೆ ಇದೆ. ಅಲ್ಲ ಅಲ್ಲ ಅವರು ಸಾಕ್ತಿದ್ದಾರೆ ಸರ್. ಇವನಿಗೆ ಒಂದು ಸಣ್ಣದು, ಯಾಕಂದ್ರೆ ಅವನು ಹಂಗೆ ಸ್ವಲ್ಪ ಹಠ ಹಿಡಿದಿದ್ದಾನೆ. ಹಂಗೆ ಒಂದು ಜೋಶ್ ಐತಿ ಈಗ, ಅದಕ್ಕೊಂದು ಸಣ್ಣದು ಕೊಡಿ. ದೊಡ್ಡದೇನು ಬೇಡ, ಬೌಲ್. ಹಾಂ ಸಣ್ಣದೊಂದು ಬೌಲ್ ಕೊಡಿ. ಎಷ್ಟದು ಬೌಲು? ಒಂದು 100 ರೂಪೀಸ್ ಕೊಡಿ ಸಾಕು. ಒಂದು 100 ರೂಪೀಸ್ ಬೌಲ್ ಕೊಡಿ. ಹೇಳಿ ಯಾವ್ದು ಇದಾ?
ಇದಾ? वो मच्छी ಹಾಂ, ಅದು ಒಂದೇ ಅದೊಂದೇ ಹಾಕೋಬೇಕು. ಒಂದೇ ಹಾಕೋಬೇಕಾ? ಅದೊಂದು ಹಾಕೋಬಹುದು. ಒಂದಂದ್ರೆ ಸತ್ತೋಗ್ಬಿಡುತ್ತೆ. ಆ ಸೈಜ್ ಬೌಲ್ ತಗೊಂಡ್ರೆ ಇದರ ಸ್ಮಾಲ್ ಸೈಜ್ ವೆರೈಟಿ ಹಾಕೋಬಹುದು. ಇದು ಹಾಕೋಬಹುದು. ಇದು ಹಾಕ್ಕೋಬೋದಾ? ಇದು ಎಷ್ಟು ಹಾಕ್ಬೋದು ಅದ್ರಾಗೆ? ಆದರೆ 150 ಆದರೆ ಒಂದು 4 ಪೀಸ್ ಹಾಕೊಳ್ಳಿ. ಡೈಲಿ ನೀರು ಚೇಂಜ್ ಮಾಡ್ಬೇಕು ಸರ್. ಡೈಲಿ ನೀರು ಚೇಂಜ್ ಮಾಡಲ್ಲ ಅಂದರೆ 2 ಪೀಸ್ ಮಾತ್ರ ಹಾಕಿ ಸರ್. ಹೌದಾ? 115 ಅದು ಫಿಶ್ ಹೆಂಗೆ ರೇಟ್? ಇದು 80 ರುಪೀಸ್ ಪೇರ್. ಕಲರ್ ಆದರೆ ವೈಟ್ ಆದರೆ 40 ರುಪೀಸ್ ಪೇರ್. ಕಲರ್ ಆದರೆ 80 ರುಪೀಸ್. 80 ರುಪೀಸಾ? ಇದು ಅದು ಇಲ್ಲ, ಆಕ್ಸಿಜನ್ ಇಲ್ಲಿ ಹೋಗ್ತಾ ಇದೆ. ತಗೊಳ್ತೀರಾ ಅಂದರೆ ಬೇಕಾದ್ರೆ ಹಾಕೊಳ್ಳಿ. ಇದಕ್ಕೂ ಆಕ್ಸಿಜನ್ ಬೇಕೇ ಬೇಕಲ್ಲ. ಈಗ 2 ಮೀನು ಇದು ಪೇರ್ ಆದರೆ ಅದು ಆ ಬೌಲ್ ಒಳಗೆ ಅವು ಇರುತ್ತಲ್ಲ. हमें बाहर गिरा ये कौन सा होना? जल्दी ले, यहाँ टाइम नहीं है. ये लेंगे ले, सिल्वर का 2 लेंगे. फिर कलर का लीता हाँ, ಗೋಲ್ಡನ್ ಕಲರ್ ಕಾ ಯಾವ್ದು ಹೇಳಿ? ಅದು ಹೆಂಗೆ? ಅವು 30 ರೂಪಾಯಿ ಪೇರ್ ಸರ್. 30 ರೂಪಾಯಿ ಪೇ. ಹಾಂ, ಅದು 2 ಹಾಕಿ ನಡೀತಾ? ಅದು ಅದು 4 ಹಾಕಿ ಬೇಕಿದೆ. 4 ಎರಡೇ ಸಾಕಾ? ಮತ್ತೆ 2 ಇದ್ರೆ ನೀರು ಚೇಂಜ್ ಮಾಡ್ಬೋದು. ಡೈಲಿ ನೀರು ಚೇಂಜ್ ಮಾಡಬೇಕು. ರೈಸ್ ಎಲ್ಲ ಕೊಡಿ. ರೈಸ್ ಎಲ್ಲ ಇದ್ರಾಗ ಬೇಗ ಅವಿಯನ್ ಹೊಡೆದೋಗುತ್ತೆ ಅದು ಬಿಟ್ರೆ. ಹಾಂ, ಹೊಡೆದೋಗುತ್ತೆ ಗ್ಲಾಸ್. ಅದು ಎಷ್ಟಿದು? 150ನಾ? ನೋಡಿ ತಗೊಳ್ರಿ. ರೇಟ್ ಜಾಸ್ತಿ ಇಲ್ಲ ಸರ್. ಏನಂದ್ರಿ ರೇಟಾಗೆ? ರೇಟಾಗೆ ಏನಂದ್ರಲ್ರಿ? ರೇಟ್ ಹಂಗೆ ವ್ಯತ್ಯಾಸ ಹೇಳಲ್ಲ ಸರ್. ರೇಟ್ ಒಂದೇ ಅಲ್ಲ, ನೋಡಿ ತಗೊಳ್ರಿ. ಇಲ್ಲ ರೇಟ್ ಎಲ್ಲ ಡಿಫ್ರೆನ್ಸ್ ಇಲ್ಲ. ಅದು 2 ಪೀಸ್ ಹಾಕಿ. ಅಲ್ಲ ಮತ್ತೆ ಇದಾಗ್ಬಿಡ್ದ್ರಿ, ಅವ್ನ ಸಂಬಂಧ ತಗೊಳಕ್ತೀವಿ ಮತ್ತೆ ತೆಲಿವೇನಿ ಅವ್ನು ಹುಡುಗ. 2 ಸಾಕು ಅದಕ್ಕೆ? ಫೈನಲಿ ನಮ್ಗೇನು ಫಿಶ್ ತಗೊಂಡ. ಗೋಲ್ಡ್ ಅಲ್ಲ? ಹಾಂ, ಗೋಲ್ಡ್ ಹಾಕಿ 2. दो नखोबा तीनों ना मंजे तीन ಗೋಲ್ಡ್ ಅನ್ನೋದು तीनों नमा 2 attach बचने का कितना? ये अच्छी तरह पाल और बड़ा करने के बाद और एक ಮಾಟಿಲಿಟಿ ಏನು ಬರಲ್ಲ? ಮಾಟಿಲಿಟಿ ಅಂದರೆ ಸಾಯಲ್ಲ ಮತ್ತೆ? ಸಾಯಲ್ಲ ಅಂತ ಯಾವುದು ಜೀವಂತ ಐಟಮ್ ಹೇಳಕ್ ಬರಲ್ಲ ಸರ್. ಹಾಂ 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 ಹಾಂ. ಫುಡ್ ತೊಗೊಳ್ಬೇಕಾ ಮತ್ತೆ? ಇಲ್ಲ ಮತ್ತೆ ಫುಡ್ ಹಾಕಿದ್ರೆ ಹೆಂಗ್ ಬರುತ್ತೆ? ಹಾಂ, ಗೋಧಿ ಹಿಟ್ಟು ಹಾಕ್ಬೇಕು. ಹಾಕಿದ್ರೆ ಅದು ಜವಾರಿ ಮೀನು ತಿಂತಾರೆ. ಈ ಮೀನು ತಿನ್ನಲ್ಲ. ಒಂದು ಸಣ್ಣದು ಕೊಡ್ರಿ ಅದಕ್ಕೆ, ಯಾವ್ದಾರ ಒಂದು ಸಣ್ಣದು. ಡೈಲಿ ದಿನಕ್ಕೆ 2 ಸರಿ ಹಾಕ್ಬೇಕಾ? ಬೆಳಿಗ್ಗೆ 2 ಕಾಳು ಹಾಕಿ, ರಾತ್ರಿ 2 ಕಾಳು ಹಾಕಿ. ಇದು ರಾಣೆಬೆನ್ನೂರಲ್ಲಿ ಇರೋದು, ಮೇಡ್ಲಿರ್ ರೋಡಾಗೆ, ವಾಟರ್ ಟ್ಯಾಂಕ್ ಪಕ್ಕ. ನಿಮಗೇನಾದರೂ ಯಾವುದಾದ್ರೂ ಫಿಶ್ಗಳು ಬೇಕಾದರೆ, ಫಿಶ್ ಪಾಂಡ್ ಬೇಕಾದರೆ ಇಲ್ಲಿ ಶಾಪ್ ಹೆಸರೇನು ಹೇಳ್ರಿ? ಇದು ಪ್ರೀತಮ್ ಪೆಟ್ ಸೆಂಟರ್. ಪ್ರೀತಮ್ ಪೆಟ್ ಸೆಂಟರ್. ಪ್ರೀತಮ್ ಪೆಟ್ ಸೆಂಟರ್ ಅಂತ ಹೇಳ್ಬಿಟ್ಟು ರಾಣೆಬೆನ್ನೂರಲ್ಲಿರೋದು. ಚೆನ್ನಾಗಿದೆ, ಫಿಶಸ್ ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ಆಮೇಲೆ ಫಿಶ್ಗೆ ಸಂಬಂಧಪಟ್ಟು ಸಾಕೋವಂಥವ್ರು ಅದಕ್ಕೆ ಸಂಬಂಧಪಟ್ಟ ಫುಡ್ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಇದು ಅಕ್ವೇರಿಯಮ್ಮಿಂದು ಸೆಟ್ ಆಗಿರ್ಬೋದು, ಅಕ್ವೇರಿಯಮ್ಸ್ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಇದು ಪೆಟ್ಸ್ ಫುಡ್ ಕೂಡ ಸಿಗುತ್ತಲ್ಲ ನಿಮ್ಮ ಹತ್ರ? ಪೆಟ್ಸು ಸಿಗುತ್ತೆ, ಪೆಟ್ಸ್ ಫುಡ್ಡು ಸಿಗುತ್ತೆ. ಸೊ ಇಲ್ಲಿ ಮೇಡ್ಲೇರಿ ರೋಡು, ವಾಟರ್ ಟ್ಯಾಂಕ್ ಪಕ್ಕ ಇರೋದು. ಯಾರಾದ್ರೂ ಬೇಕಾದರೆ ರಾಣೆಬೆನ್ನೂರವರು ವಿಡಿಯೋ ನೋಡ್ತಿರೋರು ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ತೊಗೋಬೋದು. ಸೊ ಅದು ಫೈನಲಿ ತೊಗೊಂಡ್ವಿ ಫಿಶು ವಿತ್ ಅದ್ರೊಳಗೇನೆ ಹಾಕಿದ್ದಾರೆ ಅದು. ಹಾಂ, ಅದ್ರಾಗೆ ಇರೋದಾ? ತೊಗೊಂಡ್ವಿ. ರಿಯಾಕ್ಷನ್ ದಿಕ್ಕಾರೆ ಕಳ್ಳ ಗೈಸ್. ಜಸ್ಟ್ ಇವಾಗ ಅದೆಲ್ಲ ಮುಗೀತು ಫಿಶಿಂದು. ಈಗ ನೆಕ್ಸ್ಟ್ ಫ್ರೂಟ್ ತಗೋಣ ಅಂದ ಇವನು ಸ್ಕೂಲಿಗೆ ಹೋಗೋಕ್ಕೆ. ಸೊ ಫ್ರೂಟ್ ತಗೊಂಡು ಮೊನ್ನೆ ಹೇಳಿದ್ನಲ್ಲ, ಇಲ್ಲಿ ಇದೇ ಅಂಗಡಿ ತೊಗೊಂಡಿದ್ದು 2 ಕೆಟ್ಟಿತ್ತು. ಅದ್ರ ಬದಲು ಪಾಪ್ನತ್ ಕೊಡ್ತಿದ್ದಾರೆ. ಅವ್ರಿಗೆ ಗೊತ್ತಿರಲ್ಲ ಒಳಗೆ ಹೆಂಗಿರುತ್ತಂತ ಫ್ರೂಟು. ಸೊ ಹಂಗಾಗಿ ಮತ್ತೆ ಅದಕ್ಕೆ 2 ರಿಪ್ಲೇಸ್ ಕೊಡ್ತಿದ್ದಾರೆ. ಸೊ ಇದು ತೊಗೊಂಡು ನೆಕ್ಸ್ಟ್ ನಾನು ಊರಿಗೆ ಹೋಗ್ಬೇಕು ಬೆಳಗ್ಗೆಗೆ. ಇದು ಮಸ್ತ್ ಐತಿ, ಇದು बहुत अच्छा ही है। अच्छा इसे देखो नरम बहुत अच्छा। एक केजी लिया तो भी परवाह नहीं, जरा कम सरस दाल को दो भैया। अति कम सरस डालो, कम सर सूखे सूखे सका रहता देख को डालो। एक तो रोज एक स्कूल को कॉलेज जाता है, एक वारम तक खाया पाम को, उसके वास्ते मैं खाती नहीं, काट के रखती हूँ। हाँ जी
बहुत मीठा है उन्हें हमने खाने देता नहीं नरम देव नको जरा गट रहने का देव ಟೋಸ್ಟ್ ಮೋಮೋಸ್ ಸ್ಪ್ಲಾಶ್ ಅಂತ ನೋಡ್ರಿ ಇದು ಕೆಳಗಡೆನೇ ಐತಿ ಹೆಂಗೆ ನೋಡ್ರಿ ಮುಖ ನೋಡಿ ಹೆಂಗೈತೆ ಅರಳು ಬಿಟ್ಟತ್ತೆ फिश लेके जा रही है अब फिश कौन आते एक्वेरियम फिश पालने वो पालता कहते हैं कि उन्हें अच्छी है पालतू कर बोल रहा छोटा बाउल लेके एक्वेरियम लिए ओके गाइस ಮತ್ತೆ ಆಮೇಲೆ वरना का तो वरना सच ಹಾಗಾಗಿ ಸಹ ಜಸ್ಟ್ ಇವಾಗ ಬಂದ್ವಿ ಮನೆಗೆ ಕರೆಂಟ್ ಹೋಗ್ಬಿಟ್ಟೈತೆ ಸೊ ಫಿಶ್ ಇವು ಎದೆ ಹೊಡಿತಪ್ಪಿ ಅದು ನೀರು ಹಾಕ್ಬೇಕು ಅದಕ್ಕಿನ್ನು ಫಿಲ್ಟರ್ ನೀರು ಹಾಕು ಇದು ಒದ್ದಾಡ್ದೈತೆ 2 ಮೀನು ತಗೊಂಬಂದ ನೋಡ್ರಿ ಶಿಷ್ಯ फूड अभी डालने को आज डालना नहीं फूड ठीक है सुबह डालना डर पूरा थी ना मर जाती सुबह तक ಬೆಳಗ್ಗೆವರೆಗೂ ಫುಡ್ ಹಾಕ್ಬಾರ್ದು ಇದಕ್ಕೆ ಸ್ವಲ್ಪ ಹಾಕಂಗೆ ಒಂದೆರಡು ನೀರು ಹಾಕ್ರಪ್ಪಿ ನೀರು ಹಾಕಿ ನೀರು ಎಷ್ಟು ಹಾಕ್ಬೇಕಂತ ಹೇಳಿದ ಇಲ್ಲಿ ತನಕ ಹಾಕ್ಬೇಕು ನಾವು 3/4 ತನಕ ಇವು 2 ಮೀನು ನೋಡ್ರಿ ಫುಲ್ ಖುಷ್ಮಸಾಗ್ಯಾನ ಹುಡುಗ अब बताया तो वो दो है उसके दो डालना होगी सुनो ಎರಡು ಒಂದೇ ತಿಂದ್ಬಿಟ್ರೆ ಅದು ಕಾಳು ಇರುತ್ತೆ ಹುಡುಕ್ತಿದ ನೋಡಿ ಫುಡ್ क्यों खाता वो उसे कितना तभी डाले जा फिर बल्ला का पानी डाले पूरा खाती सो मैं वो बोले सो ಆಯ್ತಾವ ನಿಧಾನಕ್ಕೆ ಹಾಕ್ಬೇಕು ನೀನು ಒಂದು ಸೈಡ್ डर रही हो ना वो ಹೋಗ್ತದ ಅದು ನೋಡಲಿ ಡೌನ್ ಆಗ್ತದೆ ಏನಪ್ಪ ಏನು ಖುಷಾ ಫುಲ್ಲು ಹೇಳಿ ಏನಾರ ನಮ್ಮ ಸಬ್ಸ್ಕ್ರೈಬರ್ಸಿಗೆ पापा हमें हम दादा नहीं हमें हमें हम दादा पक्का डर दी देखो भाग रही हो ಸಾಕು ಬಿಡು ये टमाटर डालना हो ये टमाटर डालना देखो पानी ना ऐसा फिर रहा वो पानी तुम्हें डाल देना ऐसा फिर ದೊಡ್ಡದಾಯ್ತು ನೋಡೋದು ಕಾಳು ಹ್ಞೂ ಅವು ಹೊಟ್ಟೆ ಹಸ್ದಾಗ ಮಾತ್ರ ತಿಂತವೆ ನಾವು और ग्रीन ಅವೇನು ಹಾರಲ್ಲ ಮ್ಯಾಲೆ ಹಾರು ಕುಣಿತಾವು ಎಗರ್ತಾವಂದೆ ತಕ 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 ಕುಣಿತಾವ ಮ್ಯಾಗ ಡ್ಯಾನ್ಸ್ ಮಾಡ್ತಾವ ಅವು ಹೊರಗೆ ಬೀಳ್ತಾವ ಒಂದೊಂದು ಫಿಶ್ ಟ್ಯಾಂಕಿಂದ ಅದಕ್ಕೆ ಹೇಳಿದ್ ನಾನು ಐ ಹೋಪ್ ಯು ಗೈಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಬಾಯ್ ಬಾಯ್ ಟಾಟಾ